ನಮಸ್ಕಾರ ಸ್ನೇಹಿತರೆ, ಸಾಗರ ನೋಟಿಫಿಕೇಟಿಂಗ್ಗೆ ಸ್ವಾಗತ. ನಾನು 2024-25ನೇ ಸಾಲಿನ ಎಫ್ಎಸ್ಬಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಅಪ್ಡೇಟ್ಗಳನ್ನು ಮಾಡಲಾಗಿದೆ. ಹೌದು, ವಿಶೇಷವಾಗಿ ಪಿಜಿ ಮತ್ತು ಬಿಎಡ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ಈಗಾಗಲೇ ಕೆಲವರಿಗೆ ವಿದ್ಯಾರ್ಥಿ ವೇತನ ಕ್ರೆಡಿಟ್ ಆಗಿದೆ. ಇನ್ನು ಕೆಲವರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಚುವಲ್ ಸ್ಟೇಟಸ್ ಏನಿದೆ, ಸೊ ಯಾವಾಗ ಸ್ಕಾಲರ್ಶಿಪ್ ಬರಬಹುದು, ಏನು ಅನ್ನುವಂತಹ ಒಂದಿಷ್ಟು ವಿವರಗಳನ್ನ ಈ ವಿಡಿಯೋದ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಆರಂಭ ಮಾಡೋಣ. ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಸಾಗರ ನೋಟಿಫಿಕೇಷನ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆತ್ಮೀಯರೇ, ಗಮನಿಸ್ತಾ ಇದ್ರೆ ನಾನು ನನ್ನದೇ ಎಸ್ಎಸ್ಪಿಯ ಅಧಿಕೃತ ಖಾತೆಯಲ್ಲಿದ್ದೀನಿ. ನನ್ನ ಹೆಸರನ್ನು ಕೂಡ ನೀವು ಗಮನಿಸಿದ್ರಿ, ಹಾಗೆ ಇವತ್ತಿನ ದಿನಾಂಕವನ್ನು ಕೂಡ ಗಮನಿಸುತ್ತಾ ಇದ್ದೀರಿ. ಸೊ ಸ್ಟೇಟಸ್ನಲ್ಲಿ ಬದಲಾವಣೆಗಳಾಗಿದೆ. 2024-25ನೇ ಸಾಲಿಂದು. ಸೊ ನಾವು ಈಗಷ್ಟೇ ಅಪ್ಲೈ ಮಾಡಿರೋದ್ರಿಂದ ಮೊದಲ ಹಂತದಲ್ಲಿ ಅರ್ಜಿ ಸಲ್ಲಿಸಿದ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕ್ರೆಡಿಟ್ ಆಗಿದೆ. ವಿಶೇಷವಾಗಿ SC/ST ಕೆಟಗರಿಯ ವಿದ್ಯಾರ್ಥಿಗಳಿಗಂತೂ ಈಗಾಗಲೇ ಕ್ರೆಡಿಟ್ ಆಗಿದೆ. ಇನ್ನು ಕೆಲವರಿಗೂ ಕೂಡ ಆಗಿದೆ. ಸೊ ಎರಡನೇ ಹಂತದ ವಿದ್ಯಾರ್ಥಿ ವೇತನದ ಬಾಕಿ ಇದೆ. ಪಾವತಿ ಮಾಡುವಂತಹ ಒಂದು ಪ್ರೋಸೆಸ್ ಕೂಡ ಇನ್ನೂ ಅದು ಸ್ಟಾರ್ಟ್ ಆಗಿಲ್ಲ. ಹಂಗಾಗಿ ಸೆಕೆಂಡ್ ಸ್ಟೆಪ್ನಲ್ಲಿ ಇದ್ದೀವಿ ನಾವೆಲ್ಲ ಈಗ. ಸೊ ಎರಡನೇ ಹಂತದ ವಿದ್ಯಾರ್ಥಿ ವೇತನ ಇನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಡುಗಡೆ ಆಗಿಲ್ಲ. ಆ ನಡುವೆಯೇ ಒಂದಿಷ್ಟು ಬದಲಾವಣೆಗಳು ಕೂಡ ಆಗಿದೆ. ಏನು ಅಂತಂದ್ರೆ, ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಷನ್ ಮಾಡಿದ್ದಾರೆ. ಫಸ್ಟ್ ಲೆವೆಲ್ ಈಗಾಗಲೇ ಕಾಲೇಜ್ ಕಡೆಯಿಂದ ನಮ್ಮ ಒಂದು ಅಪ್ಲಿಕೇಶನ್ ಅನ್ನ ಅಪ್ರೂವ್ಡ್ ಮಾಡಿದ್ದಾರೆ. ಹಾಗೆ ನಾವು ಎಲಿಜಿಬಲ್ ಇದ್ದೀವಾ ಇಲ್ವಾ ಅನ್ನೋದನ್ನ ಕೂಡ ಅವರು ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ. ನಂತರದಲ್ಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ ಪೇಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ವೆರಿಫೈಡ್ ಆಗಿದೆ. ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಎಸ್ ಅಂತ ಆಗಿದೆ. ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಲ್ಲಿ ಎಸ್ ಇದ್ರೆ ಮಾತ್ರ ನಿಮಗೆ ವಿದ್ಯಾರ್ಥಿ ವೇತನ ಬರುತ್ತೆ. ಅದು ಎಷ್ಟು ಬರುತ್ತೋ ಸೆಕೆಂಡರಿ, ಅದು ನಿಮ್ಮದು ಫೀ ಕನ್ಸೆಷನ್ ಮಾತ್ರ ಬರುತ್ತೋ ಅಥವಾ ವಿದ್ಯಾಸರಿ ಊಟ ಮತ್ತು ವಸತಿ ಯೋಜನೆ ಅಡಿಯ ವಿದ್ಯಾರ್ಥಿ ವೇತನ ಕೂಡ ನಿಮಗೆ ಬರುತ್ತೆ. ದಟ್ ಇಸ್ ಸೆಕೆಂಡರಿ. ಬಟ್ ನೀವು ಎಲಿಜಿಬಲ್ ಇದ್ದೀರಿ ಅನ್ನೋದು ಎಸಿದ್ರೆ ಮಾತ್ರ ನಿಮಗೆ ವಿದ್ಯಾರ್ಥಿ ವೇತನ ಬರುತ್ತೆ. ಅದು ನಿಮಗೆ ಕನ್ಫರ್ಮ್ ಇರಲಿ. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರುವಂತಹ ವೆರಿಫಿಕೇಷನ್ ಓನ್ಲಿ ಫಾರ್ ಪಿಜಿ ಅಂಡ್ ಬಿಎಡ್ ಸ್ಟೂಡೆಂಟ್ಸ್ಗೆ. ರಿಮೈನಿಂಗ್ ಸ್ಟೂಡೆಂಟ್ಸ್ಗೆ ಈಗಾಗಲೇ ಸ್ಕಾಲರ್ಶಿಪ್ ಕೂಡ ಕ್ರೆಡಿಟ್ ಆಗಿದೆ ಬಹುತೇಕ ಜನರಿಗೆ. ಸೊ ಯಾರೆಲ್ಲ ಬಿಎಡ್ ಮತ್ತೆ ಪಿಜಿ ಓದ್ತಾ ಇದ್ದೀರಿ, ಇಮ್ಮಿಡಿಯೇಟ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ. ಇನ್ ಕೇಸ್ ಇಲ್ಲಿ ಏನಾದ್ರೂ ಎಲಿಜಿಬಲ್ ಇತ್ತು ನಿಮ್ಮದು ಅಂತಂದ್ರೆ ನೀವು ಇಮ್ಮಿಡಿಯೇಟ್ಲಿ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಜಿಲ್ಲಾ ಕಚೇರಿ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಿಗೆ ಭೇಟಿಯಾಗಿ ಅದನ್ನ ಸರಿಪಡಿಸಿಕೊಳ್ಳುವುದಕ್ಕೂ ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ತಾ. ಸೊ ಈ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಕಾಂಪೊನೆಂಟ್ಸ್ ಬರಬೇಕು. ಈಗ ಸೊ ಸ್ಕಾಲರ್ಶಿಪ್ನ ಕಾಂಪೊನೆಂಟ್ಸ್ ಅಂದ್ರೆ ಫೀ ಕನ್ಸೆಷನ್ ಎಷ್ಟು ಬರುತ್ತೆ, ಹಾಗೆ ನಮಗೆ ಈಕ್ವಿಡ್ ಅಂಡ್ ಅಕಾಮೊಡೇಷನ್ ವ್ಯಾಪ್ತಿನಲ್ಲಿ ಎಷ್ಟು ಬರುತ್ತೆ ಏನು ಅನ್ನುವಂಥದ್ದು, ಮತ್ತೆ ನಾವು ಯಾವುದಕ್ಕೆ ಎಲಿಜಿಬಲ್ ಇದ್ದೀವಿ ಅನ್ನೋದು ಕೂಡ ಕ್ಯಾಟಗರೈಸ್ಡ್ ಆಗಿ ಬರುತ್ತೆ. ಸೊ ಅದು ಬಂದ ನಂತರ ಖಂಡಿತವಾಗಿಯೂ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಈ ಒಂದು ವೆರಿಫಿಕೇಷನ್ ಸಕ್ಸಸ್ ಆಗಿದೆ. ಸೊ ನಿಮ್ಮದು ಕೂಡ ಆಗಿರಬಹುದು. ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.